ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ನಿಮ್ಮ ಮನೆಯಲ್ಲೂ ಕೂಡ ಯಾವುದಾದರೂ ಸದಸ್ಯರು ಡ್ರಿಂಕ್ಸ್, ಸ್ಮೋಕಿಂಗ್ ಈ ಚಟಗಳಿಗೆ ಬಲಿಯಾಗಿದ್ದಾರಾ? ಅವರ ಈ ಚಟಗಳು ಸಂಸಾರದ ಮೇಲೆ ತುಂಬ ಕೆಟ್ಟ ಪರಿಣಾಮಗಳನ್ನು ಬೀರ್ತಾ ಇದೆಯಾ? ಈ ಸ್ಮೋಕಿಂಗ್, ಡ್ರಿಂಕ್ಸ್ ಮತ್ತು ಇತ್ಯಾದಿ ದುಶ್ಚಟಗಳಿಂದ ಆ ಮನೆಯ ಸದಸ್ಯರನ್ನ ಹೊರಗಡೆ ಕರೆದುಕೊಂಡು ಬರುವಂತಹ ವಿಧಾನ ಇದೆಯಾ? ಖಂಡಿತ ಇದೆ. ಅದರ ಸಂಪೂರ್ಣ ವಿವರ ಈ ಪಾಡ್ಕಾಸ್ಟ್ನಲ್ಲಿದೆ. ಓಂ ನಮೋ ಭಗವತೆ ವಾಸುದೇವ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಸರಳ ವಿರಳ ಮಹಾವಾಸ್ತು ಈ ಸಂಚಿಕೆಯಡಿ ಇವತ್ತಿನ ವಿಶೇಷ ಸಂಚಿಕೆಯನ್ನು ನಾನು ಡೆಡಿಕೇಟ್ ಮಾಡ್ತಾ ಇರುವಂಥದ್ದು ನಮ್ಮ ವೀಕ್ಷಕ ಬಂಧುಗಳು, ವಿಶೇಷವಾಗಿ ನನ್ನ ಸಹೋದರಿಯರಿಗೆ. ಯಾಕೆಂದರೆ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಗುರುಜಿ ನಮ್ಮ ಮನೆಯಲ್ಲಿ ನನ್ನ ಗಂಡ, ನನ್ನ ಸಹೋದರ, ಅಣ್ಣ, ತಮ್ಮ, ತಂದೆ, ಹೀಗೆ ಮನೆಯ ಸದಸ್ಯರಲ್ಲಿ ಕೆಲವೊಬ್ಬರು ಸ್ಮೋಕಿಂಗ್, ಈ ಬೀಡಿ ಇರ್ಬೋದು, ಸಿಗರೇಟ್ ಇರ್ಬೋದು, ಗುಟ್ಕಾ ಇರಬಹುದು, ಈ ಚಟಗಳಿಗೆ ಬಲಿಯಾಗಿದ್ದಾರೆ. ಜೊತೆಗೆ ಡ್ರಿಂಕ್ಸ್, ಮದ್ಯಪಾನವನ್ನು ಜಾಸ್ತಿ ಮಾಡ್ತಾ ಇದ್ದಾರೆ, ತಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೋತಾ ಇದ್ದಾರೆ. ಅದರ ಜೊತೆಗೆ ಈ ಡ್ರಿಂಕ್ಸ್, ಸ್ಮೋಕ್ ಏನಿದೆ ಅದು ಕುಟುಂಬದ ಮೇಲೆ ನೇರ ಪರಿಣಾಮ ಬೀರ್ತಾ ಇದೆ. ದಯಮಾಡಿ ಇದರ ಬಗ್ಗೆ ಒಂದು ವಿಶೇಷ ಪಾಡ್ಕಾಸ್ಟ್ ಮಾಡಿ ಆ ದುಶ್ಚಟಗಳು, ಸ್ಮೋಕಿಂಗ್ ಮತ್ತು ಡ್ರಿಂಕ್ಸ್ಗಳಿಂದ ಹೊರಗಡೆ ತರುವಂತಹ ಸರಳ ಮನೆ ಮತ್ತು ಮನೆಯಲ್ಲಿರುವಂತಹ ಸರಳ ವಸ್ತುಗಳನ್ನು ಇಟ್ಕೊಂಡು ಹೇಗೆ ನಾವು ಬಿಡಿಸಬಹುದು ಅದರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿದರು. ಆ ವಿಶೇಷ ಮಾಹಿತಿಯನ್ನು ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನೀವೇನಾದರೂ ಮೊಟ್ಟ ಮೊದಲನೆಯ ಬಾರಿಗೆ ಈ ಕಾರ್ಯಕ್ರಮವನ್ನು, ವಾಹಿನಿಯನ್ನು ನೋಡ್ತಾ ಇದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಲ್ಲಿ ಆಲ್ ನೋಟಿಫಿಕೇಷನ್ ಮರಿದೇ ಒತ್ತಿ. ಅದೇ ರೀತಿ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಬಾಕ್ಸ್ ಇರುತ್ತೆ. ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ವೀಕ್ಷಕರೇ, ಈ ವಿಡಿಯೋ ಕೆಳಗಡೆ ಯೂಟ್ಯೂಬ್ ಅವರು ಇನ್ನೊಂದು ಹೊಸ ಫೀಚರ್ ಕೊಟ್ಟಿದ್ದಾರೆ. ಅದೇನಪ್ಪ ಅಂದರೆ ಜಾಯಿನ್ ಎನ್ನುವ ಬಟನ್. ಆ ಜಾಯಿನ್ ಎನ್ನುವ ಬಟನ್ ಒತ್ತಿದರೆ ಚಾನಲ್ಗೆ ತಕ್ಷಣ ನೀವು ಮೆಂಬರ್ ಆಗ್ತೀರಾ. ಮೆಂಬರ್ ಆದ ಕೂಡಲೇ ಮೆಂಬರ್ಗಳಿಗೆ ಇರುವಂಥ ವಿಶೇಷ ಆಧ್ಯಾತ್ಮ, ಜ್ಯೋತಿಷ್ಯ, ಸರಳ ವಿರಳ ಮಹಾವಾಸ್ತು, ಈ ರೀತಿ ಒಂದು ನೇರ ಪ್ರಸಾರ, ವರ್ಷ ಭವಿಷ್ಯ, ವಾರ ಭವಿಷ್ಯ, ವಿನೂತನ ಕಾರ್ಯಕ್ರಮಗಳನ್ನು ಮೆಂಬರ್ಗಳಿಗೆ ಮಾತ್ರ ರೆಡಿ ಮಾಡಿ ಇಟ್ಟಿರ್ತಾರೆ. ಅವುಗಳನ್ನು ಎಂಜಾಯ್ ಮಾಡಬೇಕು ಅಂದರೆ ಈಗಲೇ ಆ ಜಾಯಿನ್ ಬಟನ್ ಒತ್ತೋದಕ್ಕೆ ಮರಿಬೇಡಿ. ಹಾಗೆ ವೀಕ್ಷಕರೇ, ಇನ್ನೂ ಒಂದು ವಿಶೇಷ ಒಂದು ಮನವಿ ಏನಪ್ಪ ಅಂತಂದರೆ, ಈ ಸಂಚಿಕೆಗಳನ್ನು ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ. ನೋಡಿದ ಮೇಲೆ ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಎಲ್ರಿಗೂ ಒಳಿತಾಗಲಿ ಅನ್ನೋದೇ ನಮ್ಮ ಉದ್ದೇಶ. ಬನ್ನಿ ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ. ಈ ಡ್ರಿಂಕ್ಸ್, ಸ್ಮೋಕಿಂಗ್ ಮತ್ತು ಇತ್ಯಾದಿ ದುಶ್ಚಟಗಳಂತೆ ಏನಿದೆ, ಇವುಗಳು ಏನು ಕನ್ಸ್ಯೂಮ್ ಮಾಡ್ತಾರೆ, ಯಾರು ಆ ಚಟಕ್ಕೆ ಬಲಿಯಾಗಿರ್ತಾರೆ, ಅವರು ತಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋದರ ಜೊತೆಗೆ ಅವರನ್ನು ನಂಬಿಕೊಂಡು ಇರುವಂತಹ ಮನೆ ಸದಸ್ಯರನ್ನ ಕೂಡ ನೀರಲ್ಲಿ ಬಿಡ್ತಾರೆ. ಯಾಕೆ ಅಂದರೆ ಅದರ ಅರ್ಥ ಏನು ಅಂತಂದರೆ, ನಡುದಾರಿಯಲ್ಲಿ ಬಿಟ್ಟ ಹಾಗೆ, ಜೀವನದ ಪಯಣದಲ್ಲಿ ಬಿಟ್ಟು ಹೋದ ಹಾಗೆ. ದಯಮಾಡಿ ಯಾರ್ಯಾರು ಸ್ಮೋಕ್ಸಿಗೆ ಅತಿಯಾಗಿ ಒಂದು ಎಡಿಕ್ಟ್ ಆಗಿದ್ದಾರೆ, ಡ್ರಿಂಕ್ಸಿಗೆ ಎಡಿಕ್ಟ್ ಆಗಿದ್ದಾರೆ, ಎರಡು ರೀತಿಯ ಪರಿಣಾಮಗಳಿರುತ್ತೆ. ಒಂದು, ಅವರ ಆರೋಗ್ಯವನ್ನು ಹಾಳು ಮಾಡ್ಕೋತಾರೆ. ಎಷ್ಟೇ ದುಡ್ಡು ಖರ್ಚು ಮಾಡಿದರೂ ಮತ್ತೆ ಆರೋಗ್ಯ ಸಿಗೋದಿಲ್ಲ. ಅದರ ಜೊತೆಗೆ ಅವ್ರ ಜೀವಕ್ಕೆ ಏನಾದರೂ ಅಪಾಯ ಆಗಿ ಅವರು ಅರ್ಧದಲ್ಲಿಯೇ ಈ ಲೋಕವನ್ನು ಬಿಟ್ಟು ಹೋದರೆ, ತ್ಯಜಿಸಿದರೆ ಅವರ ಕುಟುಂಬದ ಗತಿ ಏನು? ಅವ್ರನ್ನ ನೋಡ್ಕೊಳ್ಳೋರು ಯಾರು? ಫಾರ್ ಎಕ್ಸಾಂಪಲ್, ಗಂಡ ಈ ಸ್ಮೋಕ್ ಮತ್ತು ಡ್ರಿಂಕ್ಸ್ ಚಟಕ್ಕೆ ಬಲಿಯಾಗಿರ್ತಾರೆ. ಅವರು ಅರ್ಧ ದಾರಿಗೆ, ಅಂದರೆ ಅರ್ಧ ವಯಸ್ಸಿಗೆ ಆ ಡ್ರಿಂಕ್ಸ್ ಮತ್ತು ಈ ಸ್ಮೋಕ್ ಚಟಕ್ಕೆ ಅವ್ರಿಗೇನೋ ಆಯಿತು, ಮೇಲೆ ಅಂದರೆ ಇಹಲೋಕ ತ್ಯಜಿಸಿಬಿಟ್ರು, ಮರಣ ಹೊಂದಿದ್ರು. ಆಮೇಲೆ ಅವರ ಹೆಂಡತಿ ಮಕ್ಕಳನ್ನು ನೋಡ್ಕೊಳ್ಳೋರು ಯಾರು? ಅಲ್ವಾ? ಸೊ ಇದು ನೋಡಿ, ಈ ಎಲ್ಲ ಚಟಗಳಿರುತ್ತಲ್ಲ, ಸ್ಮೋಕ್ಸು, ಡ್ರಿಂಕ್ಸು, ಮೊದಲು ಇವರು ಅದನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿರ್ತಾರೆ. ಆಮೇಲೆ ಆ ಚಟಗಳೇ ಇವ್ರನ್ನ ಕಂಟ್ರೋಲಿಗೆ ತಗೊಳುತ್ತೆ. ಹಾಗಾಗಿ ಆರೋಗ್ಯ ಒಳಗಡೆ ಹಾಳಾಗತ್ತೆ. ಲಿವರ್ ಇರ್ಬೋದು, ಕಿಡ್ನಿ ಇರ್ಬೋದು, ಶ್ವಾಸಕೋಶ ಇರ್ಬೋದು, ಮತ್ತೊಂದಿರ್ಬೋದು, ಮಲ್ಟಿ ಆರ್ಗನ್ಸ್ ಇರ್ಬೋದು. ಯಾವುದರ ಮೇಲೆ ಆ ದುಶ್ಚಟಗಳು ಹೇಗೆ ಪರಿಣಾಮ ಬೀರುತ್ತೆ ಅಂತ ಹೇಗೆ ಹೇಳೋದಕ್ಕೆ ಸಾಧ್ಯ? ಎಷ್ಟೊಂದು ಸಾವು ನೋವುಗಳಾಗಿದೆ ಈ ದುಶ್ಚಟಗಳಿಂದ. ದಯಮಾಡಿ ಒಬ್ಬ ಗುರುವಾಗಿ ನಾನು ಹೇಳ್ತಾ ಇದ್ದೀನಿ, ನನ್ನ ಸಹೋದರರಿಗೆ ಯಾರಾದರೂ ಈ ಕಾರ್ಯಕ್ರಮ ನೋಡ್ತಾ ಇದ್ದರೆ ದಯಮಾಡಿ ನನ್ನ ನಮ್ರ ವಿನಂತಿ ಇದೆ. ಯಾಕೆಂದರೆ
ಅದು ಅವರವರ ಜೀವನಕ್ಕೆ ಬಿಟ್ಟ ಅವರವರ ನಿರ್ಧಾರ ಆದರೂ ಕೂಡ ಕೆಲವೊಬ್ರು ಹೇಳ್ಬೋದು, ನಮ್ಮ ದುಡ್ಡು, ನಾವು ಚಟಗಳನ್ನು ಮಾಡ್ತೀವಿ, ನಾವು ಯಾರ ಮಾತುಗಳನ್ನು ಕೇಳೋದಿಲ್ಲ. ಹೌದು, ನಿಮ್ಮ ಜೀವನ, ನಿಮ್ಮ ದುಡ್ಡು, ನೀವು ಚಟಗಳನ್ನು ಮಾಡ್ತೀರಿ, ಅದಕ್ಕೆ ಹೇಳೋದಕ್ಕೆ ನಮಗೆ ಅಧಿಕಾರ ಇಲ್ಲ. ಆದರೆ ನಿಮ್ಮ ಮನೆಯ ಸದಸ್ಯರ ಮುಖವನ್ನು ಒಂದ್ಸಲ ನೋಡಿ ಅಲ್ಲ. ಅವ್ರನ್ನ ನೀವು ಅರ್ಧ ದಾರಿಗೆ ಬಿಟ್ಟು ಹೋದರೆ ಹೇಗೆ? ಅರ್ಧ ದಾರಿಗೆ ಪ್ರಾಣ ತ್ಯಾಗ ಆದರೆ ಹೇಗೆ? ಬೇಡ. ದಯಮಾಡಿ ಅಕಸ್ಮಾತ್ ಈ ಸಂಚಿಕೆಯನ್ನು ನೋಡಿ ಎಷ್ಟೋ ಜನರಿಗೆ ಮೋಟಿವೇಶನ್ ಆಗಿ ಬಿಟ್ಟು ಕಮೆಂಟ್ ಮಾಡಿದರೆ, ಗುರುಗಳೇ ನಾನು ಸ್ಮೋಕ್ ಮಾಡ್ತಾ ಇದ್ದೆ, ಈ ಸಂಚಿಕೆ ಆದಮೇಲೆ ನೋಡಿದ ಮೇಲೆ ನಾನು ಸ್ಮೋಕಿಂಗನ್ನು ಬಿಟ್ಟಿದ್ದೀನಿ, ಇನ್ಮೇಲೆ ನಾನು ಸ್ಮೋಕ್ ಮಾಡೋದಿಲ್ಲ, ಡ್ರಿಂಕ್ಸ್ ಮಾಡೋದಿಲ್ಲ ಅಂದಮೇಲೆ ನೀವು ನಮಗೆ ಜೀತ್ ಮೀಡಿಯಾಗೆ ಗುರುವಾಗಿ ನನಗೆ, ನಮ್ಮ ಸಹೋದರಿಯರಿಗೆ, ನಿಮ್ಮ ಮನೆ ಸದಸ್ಯರಿಗೆ ಇದಕ್ಕಿಂತ ಕೊಡುವಂತಹ ದೊಡ್ಡ ಗಿಫ್ಟ್ ಬೇರೆ ಒಂದಿಲ್ಲ. ಅದಕ್ಕೆ ಬೆಲೆನೇ ಕಟ್ಟಕ್ಕಾಗೋದಿಲ್ಲ. ಇದು ಮೊದಲನೇ ವಿಷಯ. ಎರಡನೇ ವಿಷಯ, ಇನ್ನು ರೆಮಿಡಿ ಅಂತ ಬಂದಾಗ ವೀಕ್ಷಕರೇ, ನಾನು ಇಲ್ಲಿ 3 ರೆಮಿಡಿಯನ್ನು ಹೇಳ್ಕೊಡ್ತೀನಿ ನಿಮಗೆ. ಕೊನೆ ರೆಮಿಡಿ ಅಂತೂ ಬೊಂಬಾಟಾಗಿದೆ, ಅದ್ಭುತವಾಗಿದೆ, ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಮೊದಲನೇ ರೆಮಿಡಿ ಅಂತ ಬಂದಾಗ, ನೀವು ಅರಳಿ ಮರ ಅಂತ ಏನಿರುತ್ತೆ, ಸಹೋದರಿಯರು ಮಾಡಬೇಕಿದನ್ನು. ಯಾರು ಡ್ರಿಂಕ್ಸ್ಗೆ, ಸ್ಮೋಕಿಗೆ ಬಲಿಯಾಗಿದ್ದಾರೆ ಅವ್ರ ಪರವಾಗಿ ಆ ಮನೆಯ ಸದಸ್ಯರು ಮಾಡಬೇಕು. ಒಬ್ಬರು ಯಾರಾದರೂ ಗೃಹಿಣಿ ಅಥವಾ ಅಕ್ಕ ತಂಗಿ ಯಾರಾದರೂ ಒಬ್ಬರು ಮಾಡಿ. 41 ಶನಿವಾರ ಆ ಮನೆಯ ಸದಸ್ಯರು ಯಾರು ಡ್ರಿಂಕ್ಸ್ ಸ್ಮೋಕ್ ಮಾಡ್ತಾ ಇದ್ದಾರೆ ಅವರ ಹೆಸರನ್ನು ತಗೊಂಡು ನೀವೇನು ಮಾಡಬೇಕು, ಒಂದು ಅರ್ಧ ಗ್ಲಾಸ್ನಲ್ಲಿ ಹಸಿ ಹಾಲನ್ನು ತಗೋಬೇಕಾಗತ್ತೆ. ಆ ಅರ್ಧ ಗ್ಲಾಸ್ ಹಸಿ ಹಾಲು, ಅದರ ಒಳಗಡೆ ಕಲ್ಲು ಸಕ್ಕರೆ ಏನಿರುತ್ತೆ, ಬಿಳಿ ಕಲ್ಲು ಸಕ್ಕರೆ, ಕರಣೆ ಸಕ್ಕರೆ ಜಜ್ಜಿಬಿಟ್ಟು 1 ಚಮಚ ಕಲ್ಲು ಸಕ್ಕರೆಯ ಪುಡಿಯನ್ನು ಹಾಕಿ, ಅರ್ಧ ಗ್ಲಾಸ್ ಹಸಿ ಹಾಲು ಮತ್ತು ಅದರ ಒಳಗಡೆ 1 ಅಥವಾ 2 ಚಮಚ ಜೇನುತುಪ್ಪವನ್ನು ಹಾಕಿ, ಈ 3 ವಸ್ತುಗಳನ್ನು ಹಾಕಿ ಚೆನ್ನಾಗಿ ಕಲಕಿ ಅರಳಿ ಮರದ ಹತ್ರ ತೊಗೊಂಡು ಹೋಗಬೇಕು. ಯಾವಾಗ? ಶನಿವಾರ ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆ ಅಥವಾ ಸಾಯಂಕಾಲ 4 ಗಂಟೆಯಿಂದ 6 ಗಂಟೆ ಚೆನ್ನಾಗಿ ಕಲಕ್ಬಿಟ್ಟು ಆ ಅರಳಿ ಮರದ ಕೆಳಗಡೆ ಬೇರಿಗೆ ಆ ಮಿಶ್ರಣವನ್ನು ಹಾಕಬೇಕು. ಹಸಿ ಹಾಲು, ಕಲ್ಲು ಸಕ್ಕರೆ ಮತ್ತು ಜೇನುತುಪ್ಪ. ಆ ಮಿಶ್ರಣವನ್ನು ಹಾಕಿ 11 ಪ್ರದಕ್ಷಿಣೆಯನ್ನು ಹಾಕಿ 11 ಬಾರಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿ, ಮಂತ್ರ ಹೇಳಿ, ಅರಳಿ ಮರದ ಕೆಳಗಡೆ ಕೂತ್ಕೊಂಡು ಯಾವ ಸದಸ್ಯರು, ನಿಮ್ಮ ಮನೆ ಯಾವ ಸದಸ್ಯರು ಕುಡಿತಾ ಇದ್ದಾರೆ, ಸ್ಮೋಕ್ ಮಾಡ್ತಾ ಇದ್ದಾರೆ, ಗುಟ್ಕಾ ಹಾಕ್ತಾ ಇದ್ದಾರೆ, ಕೆಟ್ಟ ಚಟಗಳಿಗೆ ಬಲಿಯಾಗಿದ್ದಾರೆ, ದುಷ್ಟ ಸ್ನೇಹಿತರ ಪರಿಚಯ ಸಂಗ್ರಹ ಮಾಡ್ಕೊಂಡಿದ್ದಾರೆ, ಅನೈತಿಕ ಸಂಬಂಧ ಇದೆ, ಈ ಏನು ಕೆಟ್ಟ ಚಟಗಳನ್ನು ಬಿಡಿಸಬೇಕು, ಅವರ ಹೆಸರು ಹೇಳಿಬಿಟ್ಟು ಈ ಕೆಟ್ಟ ಚಟವನ್ನು ಅವರು ಬಿಡಲಿ. 41 ಶನಿವಾರ ಅರಳಿ ಮರಕ್ಕೆ ಸಿಹಿ ಹಾಲು ಹಾಕುವಂಥ ರೆಮಿಡಿ, ಒಂದು ಅನುಷ್ಠಾನ ವ್ರತವನ್ನು ಮಾಡ್ತಾ ಇದ್ದೀನಿ ಅಂತ ಕೇಳ್ಕೋಬೇಕು. ಯಾಕೆಂದರೆ ಅರಳಿ ಮರದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ, ಶನಿದೇವರ ಆದಿಯಾಗಿ ನಮ್ಮ ಪೂರ್ವಜರ ಕೂಡ ವಾಸ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿ ಏನೇ ನೀವು ಸೇವೆ ಮಾಡಿ, ಏನೇ ಅನುಷ್ಠಾನ ಮಾಡಿ, ನಿಮಗೆ ಶೀಘ್ರವಾಗಿ ಫಲಿಸುತ್ತೆ. ಅವರು ಕೆಟ್ಟ ಚಟಗಳಿಂದ ಹೊರಗಡೆ ಬರ್ತಾರೆ. ಅವರು ಸ್ಮೋಕ್ ಮಾಡೋದಾಗಲಿ ಅಥವಾ ಡ್ರಿಂಕ್ಸ್ ಮಾಡೋದಾಗಲಿ ಇತ್ಯಾದಿ ಹವ್ಯಾಸಗಳಿಂದ ಶೀಘ್ರ ಅವರು ಹೊರಗಡೆ ಬರುವಂಥದ್ದನ್ನು ನೀವೇ ನಿಮ್ಮ ಕಣ್ಣಾರೆ ನೋಡಬಹುದು. ಇದು ಮೊದಲನೇ ಉಪಾಯ. ಇನ್ನು ಎರಡನೇ ಉಪಾಯ ಏನಪ್ಪ ಅಂತಂದರೆ ವೀಕ್ಷಕರೇ, ಈ ಜಿಂಜರ್ ಅಂತ ಏನಿರುತ್ತೆ, ಶುಂಠಿ, ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಹಸಿ ಶುಂಠಿ, ಈ ಹಸ್ತದ ಆಕಾರದ ಶುಂಠಿಯ ಬೆರಳಿರುತ್ತೆ, ಅಂದರೆ ಬೇರಿರುತ್ತೆ. ಆ ಶುಂಠಿಯನ್ನು ಈ ರೀತಿಯಾಗಿ ಹಸ್ತದ ಆಕಾರದಲ್ಲಿ ಕಾಣುವಂಥ 5 ಶುಂಠಿಯನ್ನು ತಗೋಬೇಕು, ಹಸಿ ಶುಂಠಿ. ಆ 5 ಹಸಿ ಶುಂಠಿಯನ್ನು ಹಸ್ತದ ಆಕಾರದನ್ನು ಜಜ್ಜಿ ಅದರ ಒಳಗಡೆ ಸೈಂಧ ಲವಣ ಅಂತ ಸಿಗುತ್ತೆ, ಸೈಂಧವ ಲವಣ ಅಂತ ಹೇಳ್ತಾರೆ, ಉಪ್ಪು, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಒಂದು ಇಷ್ಟು ಶುಂಠಿ ಪೇಸ್ಟ್ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಇಷ್ಟು ಸೈಂಧ ಲವಣ, ಸ್ವಲ್ಪ ಅತಿ ಉಪ್ಪು ಹಾಕಬೇಡ್ರಿ, ಉಪ್ಪು ಬೇಡ, ಸ್ವಲ್ಪ ಇಷ್ಟು ಸೈಂಧ ಲವಣ ಹಾಕಿಬಿಟ್ಟು ಶುಂಠಿಯ ಪೇಸ್ಟು ಮತ್ತು ಸೈಂಧ ಲವಣವನ್ನು ಮಿಶ್ರಣ ಮಾಡಿ ಸಣ್ಣ 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 ಈ ಥರ ಗೋಲಿ ಥರ ರೌಂಡ್ ಟ್ಯಾಬ್ಲೆಟ್ ಥರ ಮಾಡ್ಕೊಳ್ಳಿ. ಅದನ್ನು ಒಣಗಿಸಿಟ್ಕೊಂಬಿಡಿ. ಅದನ್ನು 41 ದಿವಸ ಯಾರು ಸ್ಮೋಕು ಡ್ರಿಂಕ್ಸ್ ಚಟಕ್ಕೆ ಬಲಿಯಾಗಿದ್ದಾರಲ್ಲ ಅವ್ರಿಗೆ ಡೈಲಿ ಬೆಳಗ್ಗೆ ಒಂದು, ಸಾಯಂಕಾಲ ಒಂದು ತಿನ್ನೋದಕ್ಕೆ ಕೊಡಿ. ಅವ್ರು ಅದನ್ನು ಕಡಿದು ಇಮಿಡಿಯೇಟ್ಲಿ ತಿನ್ನಬಾರ್ದು. ಈ ಚಾಕ್ಲೇಟ್ ಥರ ಅದನ್ನು ತಿಂತಾರಲ್ಲ ಆ ಥರ ಅದನ್ನು ಸ್ವಾಲೋ ಮಾಡಬೇಕು. ನಿಧಾನವಾಗಿ ಬಾಯಲ್ಲಿ ಇಟ್ಕೊಂಡು ಸುಮಾರು ಹೊತ್ತು ಅದರ ರಸವನ್ನು ಅವರು ತಗೋಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ 41 ದಿವಸ ಅವರು ಸ್ಮೋಕಿಂಗ್ ಮತ್ತು ಡ್ರಿಂಕ್ಸಿಂದ ಹೊರಗಡೆ ಬರುವಂತಹ ಒಂದು ವಿಶೇಷ ಡೆವಲಪ್ಮೆಂಟ್ ಕೂಡ ನಿಮಗೆ ಕಾಣಿಸುತ್ತೆ. ಇದು ಎರಡನೇದು. ಮೂರನೇದೇನಪ್ಪ ಅಂತಂದರೆ, ಈಗ ಸ್ಕ್ರೀನ್ ಮೇಲೆ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಸಿಗುವಂಥ ವಿಶೇಷ ಶ್ರೀಚಕ್ರ ಯಂತ್ರ ಕಾಣಿಸ್ತಾ ಇದೆ ವೀಕ್ಷಕರೇ. ಆ ಶ್ರೀಚಕ್ರ ಯಂತ್ರಕ್ಕೆ ಬಹಳ ಸಿದ್ಧಿ ಪೂಜೆ ಮಾಡಿರ್ತೀವಿ, ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತೀವಿ, ಪವರ್ ಇರುತ್ತೆ. ನೀವು ಬೇಕಾದರೆ ಅದನ್ನು ಟೆಸ್ಟ್ ಮಾಡಿ ನಿಮ್ಮ ಹೆಸರು ಮತ್ತು ನಿಮ್ಮ ಮನೆಯವರ ಹೆಸರು ಕೊಟ್ಬಿಟ್ಟು ಯಾರಾದರೂ ಡ್ರಿಂಕ್ಸ್ ಮಾಡ್ತಾ ಇದ್ರೆ ಅವ್ರ ಹೆಸರನ್ನು ಕೊಡಿ, ಇವರು ಡ್ರಿಂಕ್ಸಿಗೆ ಅಡಿಕ್ಟ್ ಆಗಿದ್ದಾರೆ, ಇವರು ಸ್ಮೋಕಿಗೆ ಅಡಿಕ್ಟ್ ಆಗಿದ್ದಾರೆ ಅಂತ ಹೇಳಿ. ಅದೇ ಪ್ರಕಾರ ನಾವಿಲ್ಲಿ ಸಿದ್ಧಿ ಪೂಜೆ ಮಾಡಿ, ಎಲ್ಲ ರೀತಿ ಸಿದ್ಧಿ ಪೂಜೆ ಮಾಡ್ತೀನಿ ನಾನು,
ನಿಮಗೆ ಹಣಕಾಸಿನ ಲಾಭ ಬರಲಿ, ಮನೆ ಕಟ್ಟಲಿ, ವಾಹನ ತಗೊಳ್ಳಿ, ಸೈಟ್ ಕೊಂಡ್ಕೊಳ್ಳಿ, ಮಕ್ಕಳಾಗಲಿ, ಮದುವೆ ಆಗಲಿ, ಎಲ್ಲ ರೀತಿ ಸರ್ವ ರೀತಿಯ ಒಂದು ಸಾಂಸಾರಿಕ ಒಂದು ಅನುಷ್ಠಾನ ಒಂದು ಪಾಸಿಟಿವ್ ಆಗಿ ಸಿದ್ಧಿ ಮಾಡ್ತೀನಿ. ಅದ್ರ ಜೊತೆಗೆ ವಿಶೇಷವಾಗಿ ಸಿದ್ಧಿ ಮಾಡಿಸ್ಕೊಳ್ಳೋದಾದರೆ, ಮಕ್ಕಳೇನಾದರೂ ಓದಿನಲ್ಲಿ ವೀಕ್ ಇದ್ದರೆ, ಅವರು ಟಾಪರ್ಸ್ ಆಗಬೇಕಾದ್ರೆ, ಯಾರಾದರೂ ಮನೆ ಸದಸ್ಯರು ಎಡಿಕ್ಟ್ ಆಗಿದ್ದರೆ ಈ ಕೆಟ್ಟ ಚಟಗಳಿಗೆ, ಅದನ್ನೆಲ್ಲ ಬರೆದು ತಿಳಿಸಿದರೆ ಅದೇ ರೀತಿ ನಾನು ಅದನ್ನು ಸಿದ್ಧಿ ಮಾಡಿ ಕಳಿಸ್ತೀನಿ. ಶ್ರೀಚಕ್ರ ಯಂತ್ರ ಮನೆಗೆ ಬಂತು ಅಂದರೆ, ಯಾರು ಸ್ಮೋಕ್ ಮಾಡ್ತಾರೆ, ಯಾರು ಡ್ರಿಂಕ್ಸ್ ಮಾಡ್ತಾರೆ, ಅದರ ಎದುರುಗಡೆ ಜಸ್ಟ್ ಒಂದ್ಸಲ ಸುಮ್ಮನೆ ನಮಸ್ಕಾರ ಮಾಡಿ ಹೋಗಕ್ಕೆ ಹೇಳಿ. ನೀವು ಹಿಂದೆಯಿಂದ ಪ್ರಾರ್ಥನೆ ಮಾಡಿ, ಈ ವ್ಯಕ್ತಿ ಸ್ಮೋಕ್ ಬಿಡಬೇಕು, ಇವರು ಡ್ರಿಂಕ್ಸ್ ಬಿಡಬೇಕು ಅಂತ. ಬರೀ 41 ದಿವಸ ಅದಕ್ಕೆ ನಮಸ್ಕಾರ ಮಾಡಿಸೋದ್ರಿಂದ ಅವರ ಜೀವನದಲ್ಲಿ ಸಾಕಷ್ಟು ಪ್ರಭಾವ, ಪ್ರಗತಿ ಬಂದಿರುತ್ತೆ. ಅವರು ದುಶ್ಚಟಗಳಿಂದ ದೂರ ಹೋಗೋದನ್ನು, ಬಿಡೋದನ್ನು ನೀವೇ ನಿಮ್ಮ ಕಣ್ಣಾರೆ ನೋಡ್ತೀರಿ. ಸಾಕಷ್ಟು ಜನಗಳಿಗೆ ನಾನು ಸಿದ್ಧಿ ಮಾಡಿ ಕೊಟ್ಟಿದ್ದೀನಿ. ನಮ್ಮ ಸಹೋದರಿಯರು ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ, ಗುರುಗಳೇ ನನ್ನ ಗಂಡ ಈ ಸ್ಮೋಕಿಗೆ ಅಡಿಕ್ಟ್ ಆಗಿದ್ರು, ಡ್ರಿಂಕ್ಸ್ಗೆ ಅಡಿಕ್ಟ್ ಆಗಿದ್ರು, ನೀವು ಶ್ರೀಚಕ್ರ ಯಂತ್ರ ಸಿದ್ಧಿ ಮಾಡಿ ಕಳಿಸಿದ ಮೇಲೆ ಅವರು ಅದನ್ನು ಬಿಡ್ತಾ ಇದ್ದಾರೆ ಅಂತ ಹೇಳಿ. ಅಂಥ ಪವರ್ಫುಲ್ ಇದೆ. ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ನೋಡಿ, ಒಂದು ಶ್ರೀಚಕ್ರ ಯಂತ್ರ ಮನೆಗೆ ಬಂದರೆ ನಮಗೆ ಹಣ, ಐಶ್ವರ್ಯ, ಸಂಪತ್ತು, ಕೆಲಸ, ಎಲ್ಲ ಸಮಾಧಾನ, ನೆಗೆಟಿವ್ ಎನರ್ಜಿಯನ್ನು ಹೊಡೆದಾಕತ್ತೆ, ಸಮಾಧಾನ ತಂದುಕೊಡುತ್ತೆ, ಶತ್ರು ಕಾಟದಿಂದ ದೂರ ತೊಲಗಿಸುತ್ತೆ. 1-2 ಡಿ ಅಡಿಕ್ಷನ್ ಕೂಡ ಅದು ನೀವು ಬೇಡ್ಕೊಂಡ್ರೆ ಅದರಿಂದ ಅದು ಹೊರಗಡೆ ತರುತ್ತೆ. ಇಂಥ ಸಿದ್ಧಿ ಶ್ರೀಚಕ್ರ ಯಂತ್ರ ಜಿತ್ ಮೀಡಿಯಾದಲ್ಲಿ ಸಿಗ್ತಾ ಇದೆ. ಈಗಲೇ ಬುಕ್ ಮಾಡ್ಕೊಳ್ಳಿ. ಅದಕ್ಕೆ ಕರೆ ಮಾಡೋದು ಬೇಡ, ಅವರು ವಾಟ್ಸಪ್ ನಂಬರಲ್ಲಿ ಒಂದು ಆರ್ಡ್ರನ್ನ ತಗೋತಾರೆ. 30ರಿಂದ 40 ದಿವಸ ಆದಮೇಲೆ ಮನೆಗೆ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ. ವೀಕ್ಷಕರೇ, ಈ ಸಂಚಿಕೆಯನ್ನು ಎಲ್ಲರೊಂದಿಗೂ ಪ್ರಚಾರ ಮಾಡಿ. ಅಂದಾಗ ಮಾತ್ರ ನಾವು ಈ ಸಂಚಿಕೆ ಮಾಡಿದ ಉದ್ದೇಶ ಸಫಲ ಆಗತ್ತೆ, ಈಡೇರುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ಇದೇ ರೀತಿಯಾದಂಥ ವಿಶೇಷ, ವಿಭಿನ್ನ, ವಿನೂತನ, ಜೀವನವನ್ನೇ ಪರಿವರ್ತನೆ ಮಾಡಬಲ್ಲಂಥ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಭಗವಂತ ಎಲ್ರಿಗೂ ಒಳಿತನ ಉಂಟು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ. ಜಿತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.